ಸನ್ಮಾನ್ಯ ಸ್ಪೀಕರ್ ಆಗಿದ್ದಂಥ ರಮೇಶ್ ಕುಮಾರ್ ನೇಮಕ ಮಾಡಿ ಆ ಸಂದರ್ಭದಲ್ಲಿ ನಾನು ಬೇಡ ಅಂತ ಹೇಳುವಂಥ ವಿಚಾರವನ್ನು ಹೇಳಿದೆ. ಆದರೆ ಸೆನೆಟ್ ಮೆಂಬರ್ ಆಗಿ ನನ್ನನ್ನು 9 ವರ್ಷ ಸರ್ಕಾರ ನೇಮಕ ಮಾಡಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಕೊಡಗಿನಲ್ಲೂ ಒಂದು ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಬೇಕು ಅಂತ ಚಿಂತನೆಯನ್ನು ಅವತ್ತಿಂದೇ ಮಾಡಿದ ನಂತರ PG ಕೋರ್ಸನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾವು ಪ್ರಥಮವಾಗಿ ಮಾಡಿದ ನಂತರ ನಾನು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು 15 ಕೋಟಿ ರೂಪಾಯಿನ ಮಂಜೂರಾತಿ ಮಾಡಿ ಅಳವಾರದಲ್ಲಿ ಆ ಸಂದರ್ಭದಲ್ಲಿ ವಿವಿ ಹತ್ರ ದುಡ್ಡು ಇಲ್ದಿದ್ದು ಕೂಡ ನಾವು ನಮ್ಮ ಕೈಯಿಂದ 5 ಲಕ್ಷ ರೂಪಾಯಿನ ಕೊಟ್ಟು ಬೇಲಿ ಹಾಕಿಸಿ ಆ ಜಾಗವನ್ನು ಇಡಿಸಿ 15 ಕೋಟಿ ರೂಪಾಯಿನ ನಮ್ಮ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಕೊಡುವಂಥ ವ್ಯವಸ್ಥೆ ಮಾಡಿದರು. ಅದಾದ ನಂತರ ಕಂಪ್ಲೀಟ್ ಆಗಬೇಕಾದ್ರೆ ಅದನ್ನು ಉದ್ಘಾಟನೆಯನ್ನು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿರುವಂಥದ್ದು. ಹಾಗಾಗಿ ಈಗಲೂ ಕೂಡ ಈ ಸರ್ಕಾರ ಬಂದ ನಂತರ ಒಂದು ನ್ಯಾಯ ಪೈಸೆನೂ ಕೂಡ ವಿವಿ ಕೊಡಲಿಲ್ಲ. ಆದರೂ ಕೂಡ ಬೇರೆ ಬೇರೆ ರೀತಿಯಿಂದ ನಾವು CRS ಫಂಡಿನಿಂದ ತಗೊಂಡು ಅದನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ಇವತ್ತು ವಿವಿಯನ್ನು ನಡೆಸುವಂಥ ಕೆಲಸವನ್ನು 2 ವರ್ಷದಿಂದ ಮಾಡ್ತಾಯಿದ್ದೇವೆ. ನಾವು ಏನು ತಂದಿದ್ದೇವೆ ಇವತ್ತು ನಾವು ವಿವಿ ತಂದಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ತಂದಿರ್ಬೋದು, ಸೈನಿಕ್ ಸ್ಕೂಲ್ ತಂದಿರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಇದನ್ನೆಲ್ಲ ಒಂದು ರೀತಿಯಲ್ಲಿ ಒಂದೊಂದನ್ನು ಮುಚ್ತಾ ಬಂದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ಯೋಚನೆ ಮಾಡಬೇಕಾಗ್ತದೆ. ಅದರಲ್ಲೂ ಕೂಡ ಇವತ್ತು ವಿವಿ ಬಡ ವಿದ್ಯಾರ್ಥಿಗಳು 80% ಇಲ್ಲಿ ಓದ್ತಾ ಇದ್ದಾರೆ. ಸುಮಾರು ನಮ್ಮ ಕಾಲೇಜುಗಳು 25 ಕಾಲೇಜುಗಳು ನಮ್ಮ ಕೊಡಗಿನಲ್ಲಿ ಈ ವಿವಿಗೆ ಕಂಟ್ರೋಲಲ್ಲಿ ಬರ್ತದೆ. ಹಾಗಾಗಿರೋದ್ರಿಂದ ನಮ್ಮ ಕೊಡಗು ಕೂಡ ಒಂದು ಗುಡ್ಡಗಾಡಿನ ಪ್ರದೇಶ, ಕುಗ್ರಾಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, SC/ST ಜನಾಂಗದವರು 80% ಇರಬೇಕಾದ್ರೆ ಈ ವಿವಿಯನ್ನು ಮುಚ್ಚಬಾರ್ದು, ಅವರಿಗೆ ವಿದ್ಯೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಬೇಸಿಕ್ ನೀಡ್ ಏನು ಎಜುಕೇಷನ್ ಇದೆ ಆ ಎಜುಕೇಷನ್ಗೆ ಒತ್ತು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಒತ್ತಾಯವನ್ನು ಆಗ್ತದೆ. ಸನ್ಮಾನ್ಯ ಸ್ಪೀಕರ್ ಆಗಿದ್ದಂಥ ರಮೇಶ್ ಕುಮಾರ್ ನೇಮಕ ಮಾಡಿ ಆ ಸಂದರ್ಭದಲ್ಲಿ ನಾನು ಬೇಡ ಅಂತ ಹೇಳುವಂಥ ವಿಚಾರವನ್ನು ಹೇಳಿದೆ. ಆದರೆ ಸೆನೆಟ್ ಮೆಂಬರ್ ಆಗಿ ನನ್ನನ್ನು 9 ವರ್ಷ ಸರ್ಕಾರ ನೇಮಕ ಮಾಡಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಕೊಡಗಿನಲ್ಲೂ ಒಂದು ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಬೇಕು ಅಂತ ಚಿಂತನೆಯನ್ನು ಅವತ್ತಿಂದೇ ಮಾಡಿದ ನಂತರ PG ಕೋರ್ಸನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾವು ಪ್ರಥಮವಾಗಿ ಮಾಡಿದ ನಂತರ ನಾನು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು 15 ಕೋಟಿ ರೂಪಾಯಿನ ಮಂಜೂರಾತಿ ಮಾಡಿ ಅಳವಾರದಲ್ಲಿ ಆ ಸಂದರ್ಭದಲ್ಲಿ ವಿವಿ ಹತ್ರ ದುಡ್ಡು ಇಲ್ದಿದ್ದು ಕೂಡ ನಾವು ನಮ್ಮ ಕೈಯಿಂದ 5 ಲಕ್ಷ ರೂಪಾಯಿನ ಕೊಟ್ಟು ಬೇಲಿ ಹಾಕಿಸಿ ಆ ಜಾಗವನ್ನು ಇಡಿಸಿ 15 ಕೋಟಿ ರೂಪಾಯಿನ ನಮ್ಮ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಕೊಡುವಂಥ ವ್ಯವಸ್ಥೆ ಮಾಡಿದರು. ಅದಾದ ನಂತರ ಕಂಪ್ಲೀಟ್ ಆಗಬೇಕಾದ್ರೆ ಅದನ್ನು ಉದ್ಘಾಟನೆಯನ್ನು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿರುವಂಥದ್ದು. ಹಾಗಾಗಿ ಈಗಲೂ ಕೂಡ ಈ ಸರ್ಕಾರ ಬಂದ ನಂತರ ಒಂದು ನ್ಯಾಯ ಪೈಸೆನೂ ಕೂಡ ವಿವಿ ಕೊಡಲಿಲ್ಲ. ಆದರೂ ಕೂಡ ಬೇರೆ ಬೇರೆ ರೀತಿಯಿಂದ ನಾವು CRS ಫಂಡಿನಿಂದ ತಗೊಂಡು ಅದನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ಇವತ್ತು ವಿವಿಯನ್ನು ನಡೆಸುವಂಥ ಕೆಲಸವನ್ನು 2 ವರ್ಷದಿಂದ ಮಾಡ್ತಾಯಿದ್ದೇವೆ. ನಾವು ಏನು ತಂದಿದ್ದೇವೆ ಇವತ್ತು ನಾವು ವಿವಿ ತಂದಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ತಂದಿರ್ಬೋದು, ಸೈನಿಕ್ ಸ್ಕೂಲ್ ತಂದಿರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು, ಇದನ್ನೆಲ್ಲ ಒಂದು ರೀತಿಯಲ್ಲಿ ಒಂದೊಂದನ್ನು ಮುಚ್ತಾ ಬಂದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ಯೋಚನೆ ಮಾಡಬೇಕಾಗ್ತದೆ. ಅದರಲ್ಲೂ ಕೂಡ ಇವತ್ತು ವಿವಿ ಬಡ ವಿದ್ಯಾರ್ಥಿಗಳು 80% ಇಲ್ಲಿ ಓದ್ತಾ ಇದ್ದಾರೆ. ಸುಮಾರು ನಮ್ಮ ಕಾಲೇಜುಗಳು 25 ಕಾಲೇಜುಗಳು ನಮ್ಮ ಕೊಡಗಿನಲ್ಲಿ ಈ ವಿವಿಗೆ ಕಂಟ್ರೋಲಲ್ಲಿ ಬರ್ತದೆ. ಹಾಗಾಗಿರೋದ್ರಿಂದ ನಮ್ಮ ಕೊಡಗು ಕೂಡ ಒಂದು ಗುಡ್ಡಗಾಡಿನ ಪ್ರದೇಶ, ಕುಗ್ರಾಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, SC/ST ಜನಾಂಗದವರು 80% ಇರಬೇಕಾದ್ರೆ ಈ ವಿವಿಯನ್ನು ಮುಚ್ಚಬಾರ್ದು, ಅವರಿಗೆ ವಿದ್ಯೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಬೇಸಿಕ್ ನೀಡ್ ಏನು ಎಜುಕೇಷನ್ ಇದೆ ಆ ಎಜುಕೇಷನ್ಗೆ ಒತ್ತು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಒತ್ತಾಯವನ್ನು ಆಗ್ತದೆ. ಸನ್ಮಾನ್ಯ ಸ್ಪೀಕರ್ ಆಗಿದ್ದಂಥ ರಮೇಶ್ ಕುಮಾರ್ ನೇಮಕ ಮಾಡಿ ಆ ಸಂದರ್ಭದಲ್ಲಿ ನಾನು ಬೇಡ ಅಂತ ಹೇಳುವಂಥ ವಿಚಾರವನ್ನು ಹೇಳಿದೆ. ಆದರೆ ಸೆನೆಟ್ ಮೆಂಬರ್ ಆಗಿ ನನ್ನನ್ನು 9 ವರ್ಷ ಸರ್ಕಾರ ನೇಮಕ ಮಾಡಿದೆ. ಅಂಥ ಸಂದರ್ಭದಲ್ಲಿ ನಮ್ಮ ಕೊಡಗಿನಲ್ಲೂ ಒಂದು ವಿಶ್ವವಿದ್ಯಾಲಯನ ಪ್ರಾರಂಭ ಮಾಡಬೇಕು ಅಂತ ಚಿಂತನೆಯನ್ನು ಅವತ್ತಿಂದೇ ಮಾಡಿದ ನಂತರ PG ಕೋರ್ಸನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾವು ಪ್ರಥಮವಾಗಿ ಮಾಡಿದ ನಂತರ ನಾನು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು 15 ಕೋಟಿ ರೂಪಾಯಿನ ಮಂಜೂರಾತಿ ಮಾಡಿ ಅಳವಾರದಲ್ಲಿ ಆ ಸಂದರ್ಭದಲ್ಲಿ ವಿವಿ ಹತ್ರ ದುಡ್ಡು ಇಲ್ದಿದ್ದು ಕೂಡ ನಾವು ನಮ್ಮ ಕೈಯಿಂದ 5 ಲಕ್ಷ ರೂಪಾಯಿನ ಕೊಟ್ಟು ಬೇಲಿ ಹಾಕಿಸಿ ಆ ಜಾಗವನ್ನು ಇಡಿಸಿ 15 ಕೋಟಿ ರೂಪಾಯಿನ ನಮ್ಮ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಕೊಡುವಂಥ ವ್ಯವಸ್ಥೆ ಮಾಡಿದರು. ಅದಾದ ನಂತರ ಕಂಪ್ಲೀಟ್ ಆಗಬೇಕಾದ್ರೆ ಅದನ್ನು ಉದ್ಘಾಟನೆಯನ್ನು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿರುವಂಥದ್ದು. ಹಾಗಾಗಿ ಈಗಲೂ ಕೂಡ ಈ ಸರ್ಕಾರ ಬಂದ ನಂತರ ಒಂದು ನ್ಯಾಯ ಪೈಸೆನೂ ಕೂಡ ವಿವಿ ಕೊಡಲಿಲ್ಲ. ಆದರೂ ಕೂಡ ಬೇರೆ ಬೇರೆ ರೀತಿಯಿಂದ ನಾವು CRS ಫಂಡಿನಿಂದ ತಗೊಂಡು ಅದನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ಇವತ್ತು ವಿವಿಯನ್ನು ನಡೆಸುವಂಥ ಕೆಲಸವನ್ನು 2 ವರ್ಷದಿಂದ ಮಾಡ್ತಾಯಿದ್ದೇವೆ. ನಾವು ಏನು ತಂದಿದ್ದೇವೆ
ಇವತ್ತು ನಾವು ವಿ ವಿ ತಂದಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ತಂದಿರ್ಬೋದು, ಸೈನಿಕ್ ಸ್ಕೂಲ್ ತಂದಿರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು. ಇದನ್ನೆಲ್ಲ ಒಂದಲ್ಲೇ ಒಂದು ರೀತಿಯಲ್ಲಿ ಒಂದೊಂದನ್ನು ಮುಚ್ತಾ ಬಂದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ಯೋಚನೆ ಮಾಡಬೇಕಾಗ್ತದೆ. ಅದರಲ್ಲೂ ಕೂಡ ಇವತ್ತು ವಿ ವಿ ಬಡ ವಿದ್ಯಾರ್ಥಿಗಳು 80% ಇಲ್ಲಿ ಓದ್ತಾ ಇದ್ದಾರೆ. ಸುಮಾರು ನಮ್ಮ ಕಾಲೇಜುಗಳು 25 ಕಾಲೇಜುಗಳು ನಮ್ಮ ಕೊಡಗಿನಲ್ಲಿ ಈ ವಿ ವಿಗೆ ಕಂಟ್ರೋಲಲ್ಲಿ ಬರ್ತದೆ. ಹಾಗಾಗಿರೋದ್ರಿಂದ ನಮ್ಮ ಕೊಡಗು ಕೂಡ ಒಂದು ಗುಡ್ಡಗಾಡಿನ ಪ್ರದೇಶ, ಕುಗ್ರಾಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, SC/ST ಜನಾಂಗದವರು 80% ಇರಬೇಕಾದ್ರೆ ಈ ವಿ ವಿನ ಮುಚ್ಚಬಾರ್ದು. ಅವರಿಗೆ ವಿದ್ಯೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಬೇಸಿಕ್ ನೀಡ್ ಏನು ಎಜುಕೇಷನ್ ಇದೆ, ಆ ಎಜುಕೇಷನ್ಗೆ ಒತ್ತು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಒತ್ತಾಯವನ್ನು ಆಗ್ತದೆ. ಸನ್ಮಾನ್ಯ ಸ್ಪೀಕರ್ ಆಗಿದ್ದಂಥ ರಮೇಶ್ ಕುಮಾರ್ ನೇಮಕ ಮಾಡಿ ಆ ಸಂದರ್ಭದಲ್ಲಿ ನಾನು ಬೇಡ ಅಂತ ಹೇಳುವಂಥ ವಿಚಾರವನ್ನು ಹೇಳಿದೆ. ಆದರೆ ಸೆನೆಟ್ ಮೆಂಬರ್ ಆಗಿ ನನ್ನನ್ನು 9 ವರ್ಷ ಸರ್ಕಾರ ನೇಮಕ ಮಾಡಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಕೊಡಗಿನಲ್ಲೂ ಒಂದು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಬೇಕು ಅಂತ ಚಿಂತನೆಯನ್ನು ಅವತ್ತಿಂದೇ ಮಾಡಿದ ನಂತರ PG ಕೋರ್ಸನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾವು ಪ್ರಥಮವಾಗಿ ಮಾಡಿದ ನಂತರ ನಾನು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು 15 ಕೋಟಿ ರೂಪಾಯಿನ ಮಂಜೂರಾತಿ ಮಾಡಿ ಅಳವಾರದಲ್ಲಿ ಆ ಸಂದರ್ಭದಲ್ಲಿ ವಿ ವಿ ಹತ್ರ ದುಡ್ಡು ಇಲ್ದಿದ್ದು ಕೂಡ ನಾವು ನಮ್ಮ ಕೈಯಿಂದ 5 ಲಕ್ಷ ರೂಪಾಯಿನ ಕೊಟ್ಟು ಬೇಲಿ ಹಾಕಿಸಿ ಆ ಜಾಗವನ್ನು ಇಡಿಸಿ 15 ಕೋಟಿ ರೂಪಾಯಿನ ನಮ್ಮ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಕೊಡುವಂಥ ವ್ಯವಸ್ಥೆ ಮಾಡಿದರು. ಅದಾದ ನಂತರ ಕಂಪ್ಲೀಟ್ ಆಗಬೇಕಾದ್ರೆ ಅದನ್ನು ಉದ್ಘಾಟನೆಯನ್ನು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿರುವಂಥದ್ದು. ಹಾಗಾಗಿ ಈಗಲೂ ಕೂಡ ಈ ಸರ್ಕಾರ ಬಂದ ನಂತರ ಒಂದು ನ್ಯಾಯ ಪೈಸೆನೂ ಕೂಡ ವಿ ವಿ ಕೊಡಲಿಲ್ಲ. ಆದರೂ ಕೂಡ ಬೇರೆ ಬೇರೆ ರೀತಿಯಿಂದ ನಾವು CRS ಫಂಡಿಂದ ತಗೊಂಡು ಅದನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ಇವತ್ತು ವಿ ವಿಯನ್ನು ನಡೆಸುವಂಥ ಕೆಲಸವನ್ನು 2 ವರ್ಷದಿಂದ ಮಾಡ್ತಾಯಿದ್ದೇವೆ. ನಾವು ಏನು ತಂದಿದ್ದೇವೆ, ಇವತ್ತು ನಾವು ವಿ ವಿ ತಂದಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ತಂದಿರ್ಬೋದು, ಸೈನಿಕ್ ಸ್ಕೂಲ್ ತಂದಿರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು. ಇದನ್ನೆಲ್ಲ ಒಂದಲ್ಲೇ ಒಂದು ರೀತಿಯಲ್ಲಿ ಒಂದೊಂದನ್ನು ಮುಚ್ತಾ ಬಂದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ಯೋಚನೆ ಮಾಡಬೇಕಾಗ್ತದೆ. ಅದರಲ್ಲೂ ಕೂಡ ಇವತ್ತು ವಿ ವಿ ಬಡ ವಿದ್ಯಾರ್ಥಿಗಳು 80% ಇಲ್ಲಿ ಓದ್ತಾ ಇದ್ದಾರೆ. ಸುಮಾರು ನಮ್ಮ ಕಾಲೇಜುಗಳು 25 ಕಾಲೇಜುಗಳು ನಮ್ಮ ಕೊಡಗಿನಲ್ಲಿ ಈ ವಿ ವಿಗೆ ಕಂಟ್ರೋಲಲ್ಲಿ ಬರ್ತದೆ. ಹಾಗಾಗಿರೋದ್ರಿಂದ ನಮ್ಮ ಕೊಡಗು ಕೂಡ ಒಂದು ಗುಡ್ಡಗಾಡಿನ ಪ್ರದೇಶ, ಕುಗ್ರಾಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, SC/ST ಜನಾಂಗದವರು 80% ಇರಬೇಕಾದ್ರೆ ಈ ವಿ ವಿನ ಮುಚ್ಚಬಾರ್ದು. ಅವರಿಗೆ ವಿದ್ಯೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಬೇಸಿಕ್ ನೀಡ್ ಏನು ಎಜುಕೇಷನ್ ಇದೆ, ಆ ಎಜುಕೇಷನ್ಗೆ ಒತ್ತು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಒತ್ತಾಯವನ್ನು ಆಗ್ತದೆ. ಸನ್ಮಾನ್ಯ ಸ್ಪೀಕರ್ ಆಗಿದ್ದಂಥ ರಮೇಶ್ ಕುಮಾರ್ ನೇಮಕ ಮಾಡಿ ಆ ಸಂದರ್ಭದಲ್ಲಿ ನಾನು ಬೇಡ ಅಂತ ಹೇಳುವಂಥ ವಿಚಾರವನ್ನು ಹೇಳಿದೆ. ಆದರೆ ಸೆನೆಟ್ ಮೆಂಬರ್ ಆಗಿ ನನ್ನನ್ನು 9 ವರ್ಷ ಸರ್ಕಾರ ನೇಮಕ ಮಾಡಿತ್ತು. ಅಂಥ ಸಂದರ್ಭದಲ್ಲಿ ನಮ್ಮ ಕೊಡಗಿನಲ್ಲೂ ಒಂದು ವಿಶ್ವವಿದ್ಯಾಲಯ ಪ್ರಾರಂಭ ಮಾಡಬೇಕು ಅಂತ ಚಿಂತನೆಯನ್ನು ಅವತ್ತಿಂದೇ ಮಾಡಿದ ನಂತರ PG ಕೋರ್ಸನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ನಾವು ಪ್ರಥಮವಾಗಿ ಮಾಡಿದ ನಂತರ ನಾನು ಸನ್ಮಾನ್ಯ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಸುಮಾರು 15 ಕೋಟಿ ರೂಪಾಯಿನ ಮಂಜೂರಾತಿ ಮಾಡಿ ಅಳವಾರದಲ್ಲಿ ಆ ಸಂದರ್ಭದಲ್ಲಿ ವಿ ವಿ ಹತ್ರ ದುಡ್ಡು ಇಲ್ದಿದ್ದು ಕೂಡ ನಾವು ನಮ್ಮ ಕೈಯಿಂದ 5 ಲಕ್ಷ ರೂಪಾಯಿನ ಕೊಟ್ಟು ಬೇಲಿ ಹಾಕಿಸಿ ಆ ಜಾಗವನ್ನು ಇಡಿಸಿ 15 ಕೋಟಿ ರೂಪಾಯಿನ ನಮ್ಮ ಮುಖ್ಯಮಂತ್ರಿಗಳಂತ ಯಡಿಯೂರಪ್ಪನವರು ಕೊಡುವಂಥ ವ್ಯವಸ್ಥೆ ಮಾಡಿದರು. ಅದಾದ ನಂತರ ಕಂಪ್ಲೀಟ್ ಆಗಬೇಕಾದ್ರೆ ಅದನ್ನು ಉದ್ಘಾಟನೆಯನ್ನು ಈಗಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ ಉದ್ಘಾಟನೆ ಮಾಡಿರುವಂಥದ್ದು. ಹಾಗಾಗಿ ಈಗಲೂ ಕೂಡ ಈ ಸರ್ಕಾರ ಬಂದ ನಂತರ ಒಂದು ನ್ಯಾಯ ಪೈಸೆನೂ ಕೂಡ ವಿ ವಿ ಕೊಡಲಿಲ್ಲ. ಆದರೂ ಕೂಡ ಬೇರೆ ಬೇರೆ ರೀತಿಯಿಂದ ನಾವು CRS ಫಂಡಿಂದ ತಗೊಂಡು ಅದನ್ನು ಉಪಯೋಗಿಸ್ಕೊಂಡು ಅದರಲ್ಲಿ ಇವತ್ತು ವಿ ವಿಯನ್ನು ನಡೆಸುವಂಥ ಕೆಲಸವನ್ನು 2 ವರ್ಷದಿಂದ ಮಾಡ್ತಾಯಿದ್ದೇವೆ. ನಾವು ಏನು ತಂದಿದ್ದೇವೆ, ಇವತ್ತು ನಾವು ವಿ ವಿ ತಂದಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ತಂದಿರ್ಬೋದು, ಸೈನಿಕ್ ಸ್ಕೂಲ್ ತಂದಿರ್ಬೋದು, ಮೆಡಿಕಲ್ ಕಾಲೇಜ್ ಇರ್ಬೋದು. ಇದನ್ನೆಲ್ಲ ಒಂದಲ್ಲೇ ಒಂದು ರೀತಿಯಲ್ಲಿ ಒಂದೊಂದನ್ನು ಮುಚ್ತಾ ಬಂದರೆ ನಮ್ಮ ಪರಿಸ್ಥಿತಿ ಏನಾಗಬೇಕು ಅಂತ ಯೋಚನೆ ಮಾಡಬೇಕಾಗ್ತದೆ. ಅದರಲ್ಲೂ ಕೂಡ ಇವತ್ತು ವಿ ವಿ ಬಡ ವಿದ್ಯಾರ್ಥಿಗಳು 80% ಇಲ್ಲಿ ಓದ್ತಾ ಇದ್ದಾರೆ. ಸುಮಾರು ನಮ್ಮ ಕಾಲೇಜುಗಳು 25 ಕಾಲೇಜುಗಳು ನಮ್ಮ ಕೊಡಗಿನಲ್ಲಿ ಈ ವಿ ವಿಗೆ ಕಂಟ್ರೋಲಲ್ಲಿ ಬರ್ತದೆ. ಹಾಗಾಗಿರೋದ್ರಿಂದ ನಮ್ಮ ಕೊಡಗು ಕೂಡ ಒಂದು ಗುಡ್ಡಗಾಡಿನ ಪ್ರದೇಶ, ಕುಗ್ರಾಮ ಅಂತ ಹೇಳಿದ್ರು ಕೂಡ ತಪ್ಪಾಗಲಿಕ್ಕಿಲ್ಲ. ಇಂಥ ಸಂದರ್ಭದಲ್ಲಿ ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು, SC/ST ಜನಾಂಗದವರು 80% ಇರಬೇಕಾದ್ರೆ ಈ ವಿ ವಿನ ಮುಚ್ಚಬಾರ್ದು. ಅವರಿಗೆ ವಿದ್ಯೆ ಕೊಡುವಂಥ ಕೆಲಸವನ್ನು ಮಾಡಬೇಕು. ಬೇಸಿಕ್ ನೀಡ್ ಏನು ಎಜುಕೇಷನ್ ಇದೆ, ಆ ಎಜುಕೇಷನ್ಗೆ ಒತ್ತು ಕೊಡುವಂಥ ಕೆಲಸವನ್ನು ಸರ್ಕಾರ ಮಾಡಬೇಕು ಅಂತ ಒತ್ತಾಯವನ್ನು ಆಗ್ತದೆ.